ಮಂಡ್ಯದ KRS ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ನೀರು ಕೂಡ ಬಹಳ ಚೆನ್ನಾಗಿ ಬರ್ತಾ ಇದೆ. ಅದು ಎಷ್ಟೆಷ್ಟು ಏನೇನು ಅದನ್ನು ಹೇಳೋಣ. ತಮಿಳುನಾಡು ಸಿಎಂಗೆ ಈಗ BY ವಿಜಯೇಂದ್ರ ಮೇಕೆದಾಟು ಯೋಜನೆಗೆ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡು ಒಂದು ಪತ್ರ ಬರೆದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಅಭಾವವನ್ನು ತೀರಿಸುವಂತ ನಿಟ್ಟಿನಲ್ಲಿ ನಮಗಿದು ಬಹಳ ಅವಶ್ಯಕತೆ ಇದೆ ಅಂತಲೂ ಕೂಡ BY ವಿಜಯೇಂದ್ರ ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ. ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಕನ್ನಡಿಗರಾಗಿರ್ಬೋದು, ತಮಿಳರಾಗಿರ್ಬೋದು, ಕರ್ನಾಟಕ ಮತ್ತು ತಮಿಳುನಾಡು ಒಟ್ಟಿಗೆ ನಾವು ಅನ್ಯೋನ್ಯವಾಗಿ ಹೋಗಬೇಕಾಗ್ತದೆ. ಮೇಕೆದಾಟು ವಿಚಾರ ಇರ್ಬೋದು, ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರ ಇರ್ಬೋದು, ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಖಂಡಿತ ಇವೆಲ್ಲವೂ ಕೂಡ ಬಗೆಹರಿಸೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಮ್ಮೆಲ್ಲರ ಅಪೇಕ್ಷೆ ಇರುವಂಥದ್ದು, ಮೇಕೆದಾಟು ಸುಪ್ರೀಂ ಕೋರ್ಟ್ ಒಂದು ಕಡೆ ತೀರ್ಪು ಕೂಡ ಕೊಟ್ಟಿದೆ. ತಮಿಳುನಾಡಿಗೂ ಅದರಿಂದ ಏನು ಅನ್ಯಾಯ ಆಗೋದಿಲ್ಲ. ನಮಗೆ ಬೆಂಗಳೂರು ಇರ್ಬೋದು, ಈ ಭಾಗದ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಆಗಬೇಕಾಗಿದೆ. ಹಾಗಾಗಿ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಕೂತು ಚರ್ಚೆ ಮಾಡಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಮತ್ತು ಜನರು ಬೀದಿಗಳದ್ದು ಮತ್ತೆ ಪ್ರತಿಭಟನೆ ಮಾಡಬಾರ್ದು, ಆ ರೀತಿ ಒಂದು ಸರಿಯಾದ ರೀತಿ ಒಂದು ತೀರ್ಮಾನವನ್ನು ಮಾಡಲಿ ಅನ್ನುವ ನನ್ನ ಆಶಯವನ್ನು ವ್ಯಕ್ತಪಡಿಸಿದ್ದೇನೆ. ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ.